ಆಯ್ತಾಯ್ತು ಸರ್, ಇವತ್ತು ವಿಧಾನಸಭೆಯಲ್ಲಿ ಒಂದು ಮಹತ್ವದ ವಿಚಾರನ ಪ್ರಸ್ತಾಪ ಮಾಡಿದ್ರಿ. ಈಗ IPL ಸೀಸನ್ ಶುರುವಾಗ್ತಾ ಇದೆ, ಆದರೆ ಎಲ್ಲೂ ಕೂಡ ಟಿಕೆಟ್ಗಳು ಸಿಗ್ತಾ ಇಲ್ಲ. ಅದಾಗಿದೆ ನೀವು ಶಾಸಕರಾಗಿ ನಮಗೂ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಕೇಳ್ಕೊಂಡಿದ್ದೀರಿ ವಿಧಾನಸಭೆಯಲ್ಲಿ. ಏನು ಸರ್? ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಇವತ್ತು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡಿತಾ ಇದೆ. ಇವತ್ತು ಅವರಿಗೆ ರಕ್ಷಣೆ ಕೊಡಬೇಕು ಮತ್ತು ಎಲ್ಲ ರೀತಿ ನಾವು ಸೌಕರ್ಯಗಳನ್ನು ಕೊಡುವಂಥದ್ದು ಸರ್ಕಾರ ಮಾಡ್ತಾಯಿದೆ. ಆದರೆ ಇಲ್ಲಿ ಸರ್ಕಾರಕ್ಕೆ ಶಾಸಕರುಗಳಿಗೆ ಮಂತ್ರಿಗಳಿಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಯಾಕಂದರೆ ಆ ಒಂದು ಕಾರಣದಿಂದಲೇ ಇವತ್ತು ನಾನು ಸದನದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಸಾಮಾನ್ಯ DK ಶಿವಕುಮಾರ್ ಅವರಿಗೆ, ಯಾಕಂದರೆ ಅವರೇ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಅವರ ಅಡಿಯಲ್ಲಿ ಬರ್ತಾ ಇದೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್. ಇವತ್ತು ಸರಿಯಾಗಿ ಟಿಕೆಟನ್ನು ಕೊಡಬೇಕು ಮ್ಯಾಚ್ನಲ್ಲಿ. ಯಾಕಂದರೆ VIP ಗಳು ಸರ್ಕಾರದಲ್ಲಿ ಶಾಸಕರ ಮೇಲೆ ಕ್ಯೂ ನಿಂತ್ಕೊಂಡು ತೊಗೋಬೇಕು. ಸ್ವತಃ ನಾನೇ ಕಳೆದ ಮ್ಯಾಚಲ್ಲಿ ಹೋದಾಗ ಅಲ್ಲಿ ಯಾವನೋ ಒಬ್ಬ ಸೆಕ್ಯೂರಿಟಿ ನಿಲ್ತಾನೆ, ನಾನು MLA ಅನ್ನೋದು ಗೊತ್ತಿರಲ್ಲ, ನಮಗೆ ನೂಕು ಮಾಡ್ತಾರೆ, ಆಮೇಲೆ ಎಲ್ಲೋ ಹೋಗಿ ಕೂಡಿಸುವಂಥದ್ದು. ಹಿಂದೆ ಒಂದು ಇತ್ತು ಪದ್ಧತಿ, ಯಾಕಂದರೆ ನಾನು ಹಿಂದೂ ಕೂಡ ನೋಡಿದ್ದೀನಿ. ಹಿಂದೆ ಶಾಸಕರಿಗೆ ಗೌರವ ರೀತಿಯಲ್ಲಿ ಪೆವಿಲಿಯನ್ ಅಲ್ಲಿ ಹೋಗಿ ಕೂಡಿಸ್ತಾ ಇದ್ರು. ಕನಿಷ್ಠ ಒಂದು 5 ಜನಕ್ಕೆ ಆ ಕುಟುಂಬದ ಸದಸ್ಯರಿಗೆ ಅವಕಾಶವನ್ನು ಕೊಡ್ತಾ ಇದ್ರು. ಅದು ಯಾವುದೂ ಇಲ್ಲ ಇವಾಗ. ಈಗ ನಾವೇ ಟಿಕೆಟ್ ಕೇಳಬೇಕು, ನಮ್ಮ ಮಕ್ಕಳೆಲ್ಲ ನಮ್ಮ ಮನೆಯಲ್ಲಿ ಇವತ್ತು ಕ್ರಿಕೆಟ್ ನೋಡಬೇಕು ಅಂತೇಳಿ ನಾಳೆ 28ಕ್ಕೆ ನಡೀತಾ ಇದೆ ಅಲ್ಲ, ಅದು ನೋಡ್ಬೇಕಂದ್ರೆ ಅಲ್ಲಿ ಟಿಕೆಟ್ಗಳಿಲ್ಲ. ಆಮೇಲೆ ಬ್ಲ್ಯಾಕಲ್ಲಿ ತೊಗೋಬೇಕು. ಏನು 5,000 ರೂಪಾಯಿ ಟಿಕೆಟು 35,000 40,000 ರೂಪಾಯಿ ಟಿಕೆಟನ್ನು ಮಾಡ್ತಾಯಿದ್ದಾರೆ. ಇದೆಲ್ಲ ಕಡಿವಾಣ ಹಾಕಬೇಕು ಸರ್ಕಾರ. ಯಾಕಂದರೆ ಇವ್ರೇನು ದುಡ್ಡು ಮಾಡೋಕ್ಕೆ ಕೂತಿದ್ದಾರೆ, ಅಲ್ಲಿ ಎಲ್ಲ ಪರ್ಮಿಷನ್ನು ತೊಗೊಂಡಿದ್ದಾರೆ. ಇವತ್ತು ಕ್ರಿಕೆಟ್ ಅಂದಮೇಲೆ ಕ್ರೀಡೆಗಾಗಿ ಅದು ಇರಬೇಕಾಗಿದ್ದು, ಅಲ್ಲಿ ಏನು ಒಳಗಡೆ CL7 ಕೊಟ್ಟಿದ್ದಾರೆ, ಅಲ್ಲಿ ಸೆರೆ ಕುಡಿತಾರೆ ಅವರಷ್ಟೇ. ಅಲ್ಲಿ ಮೇಲೆ ಒಂದು ಪೆವಿಲಿಯನ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಅವರು ಎಲ್ಲ ರೀತಿ ಚಟಗಳನ್ನು ಮಾಡಿಕೊಂಡು ಟಿಕೆಟ್ ನೋಡ್ತಾರೆ. ಇವ್ರಿಗೆ ಯಾಕೆ ಅಷ್ಟೇ? ಯಾಕೆ ನಾವು ಮನುಷ್ಯರಲ್ವಾ? ಇಲ್ಲಿ ಶಾಸಕರಲ್ವಾ? ಸರ್ಕಾರದಲ್ಲಿ ಇಲ್ವಾ? ಸರ್ಕಾರದಲ್ಲಿ ಶಾಸಕರಿಗೆ ಕೂಡ ಕನಿಷ್ಠ 5 ಟಿಕೆಟನ್ನು ಕೊಡಬೇಕು ಮತ್ತು ಸಪ್ರೇಟಾಗಿ ಅವ್ರಿಗೆ ಗೌರವ ರೀತಿಯಲ್ಲಿ ಕೂಡಿಸುವಂಥ ವ್ಯವಸ್ಥೆ ಕೂಡ ಆಗಬೇಕು. ಇದು ನಮ್ಮ ಕೂಗು. ನೋಡ್ರಿ, ಯಾವ ಆನ್ಲೈನ್ ಇಲ್ಲ, ಏನಿಲ್ಲ, ಯಾವ ಆನ್ಲೈನಲ್ಲಿ ಸಿಗೋದಿಲ್ಲ. ಇವರು ಅಡ್ವಾನ್ಸ್ ಆಗಿ ಆನ್ಲೈನ್ ಬುಕ್ ಮಾಡಿಸಿರ್ತಾರೆ, ಅಲ್ಲೊಂದಿಷ್ಟು ಜನ ಏಜೆಂಟ್ ಇಟ್ಟಿದ್ದಾರೆ, ಆ ಬ್ಲ್ಯಾಕ್ ಮಾರ್ಕೆಟು ದುಡ್ಡು ಮಾಡೋದು. ಇದು ಭಾಳ ದಿವಸ ಇದೇ ಥರ ನಡೆದು ಬರ್ತಾ ಇದೆ. ಇದೇ ಥರ ನಡೆದಿದೆ. ಬ್ಲಾಕಲ್ಲೇ ನಾವು ತೊಗೊಂಡಿದ್ದೀವಿ ಕಳೆದ ಸಾರಿ. ಭಾಳಷ್ಟು ಜನ ಹೋಗ್ಬೇಕು ಅಂದರು, ಪಾಪ ಏನು ಮಾಡಬೇಕು, ಅನಿವಾರ್ಯ ನಮ್ಮ ಕಾರ್ಯಕರ್ತರು, ನಮ್ಮ ಮನೇಲಿ ಮಕ್ಕಳು ಸಂಬಂಧಿಗಳು. ಆವಾಗ ನಾವು ಟಿಕೆಟನ್ನು ಬ್ಲಾಕಲ್ಲಿ ತೊಗೊಂಡು ಕೊಟ್ಟಿದ್ವಿ ನಾವೇ. ಇದು ಆಗಬಾರ್ದು ಅಂತಲೇ ನಾನು ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ಕೊಂಡಿದ್ದೀನಿ. ಮಾನ್ಯ ಸಭಾಪತಿಗಳು ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ ಮತ್ತು ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅವರು ಕೂಡ ಆದೇಶ ಮಾಡಿದ್ದಾರೆ. ಕಡ್ಡಾಯವಾಗಿ ಶಾಸಕರಿಗೆ ಗೌರವ ರೀತಿಯಲ್ಲಿ 5 ಟಿಕೆಟನ್ನು ಕಡ್ಡಾಯವಾಗಿ ಕೊಡಬೇಕು ಮತ್ತು ಅಲ್ಲಿ ಕೂಡೋದಕ್ಕೆ ಅವರಿಗೆ ಒಂದು ಗೌರವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನೋದು ನಮ್ಮ DCM ಕೂಡ ನಾಳೆನೇ ಕರೆದು ಆ ಅಧ್ಯಕ್ಷರಿಗೆ ಕರೆದು ಮಾತನಾಡಿ ಅಲ್ಲಿ ಟಿಕೆಟನ್ನು ಕೊಡುವಂಥ ವ್ಯವಸ್ಥೆ ಮತ್ತು ಕೂಡುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.